ಅಯೋಧ್ಯೆ ರಾಮ ಮಂದಿರದ ಹುಂಡಿ ಕನ್ನಕ್ಕೆ ಕರ್ನಾಟಕದ ನಂಟು. ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಆರೋಪ. ಯಾರ ಕೈವಾಡ ಅನ್ನೋ ಚರ್ಚೆ ಶುರು. ಕರುನಾಡಿನ ಮತದಾರರೇ ರೆಡಿಯಾಗಿರಿ. ರಾಜ್ಯಾದ್ಯಂತ ಶುರುವಾಗಿದೆ ಎಸ್ಐಆರ್ ಪ್ರಕ್ರಿಯೆ. ಮನೆ ಮನೆಗೂ ಭೇಟಿ ಕೊಟ್ಟಿದ್ದಾರೆ ಬಿಎಲ್ಒ ಅಧಿಕಾರಿಗಳು. ಮತದಾರರ ಪರಿಷ್ಕರಣಾ ಪಟ್ಟಿ ತಯಾರಿಗೆ ಸಿದ್ಧತೆ. ಬದಲಾವಣೆ, ಹೊಸಬರ ಸೇರ್ಪಡೆಗೂ ಅವಕಾಶ. ಅಕ್ಟೋಬರ್ 7ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟ. ಪ್ರತಿ ಮನೆಯಲ್ಲಿ ಎನ್ಯುಮರೇಷನ್ ಫಾರ್ಮ್ ಭರ್ತಿ ಅಗತ್ಯ. ಮನೆ ಬಾಗಿಲು ಮುಚ್ಚಿದ್ರೆ ಅಂಟಿಸ್ತಾರೆ ಕೆಂಪು ಸ್ಟಿಕ್ಕರ್. ಅಧಿಕಾರಿಗಳು ಬಂದಾಗ ಮನೆಯಲ್ಲಿಲ್ಲದೇ ಇದ್ರೆ ಆನ್ಲೈನ್ನಲ್ಲೂ ಅರ್ಜಿಗೆ ಅವಕಾಶ. ಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲೂ ಎಸ್ಐಆರ್. ಮನೆಗೆ ಭೇಟಿ ಕೊಟ್ಟು ಫಾರ್ಮ್ ನೀಡಿದ ಬಿಎಲ್ಒ ಅಧಿಕಾರಿಗಳು. ಅಗತ್ಯ ಮಾಹಿತಿಯನ್ನ ಪಡೆದುಕೊಂಡು ಭರ್ತಿ. ಫಾರ್ಮ್ ಭರ್ತಿ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗ್ಲಿ. ಬಿಎಲ್ಒಗಳಿಗೆ ಸಿಎಂ ಡಿಕೆಶಿ ಪ್ರಶ್ನೆಗಳ ಸುರಿಮಳೆ. ತಾವೇ ಕೈನಲ್ಲಿ ಅರ್ಜಿ ತುಂಬಿದ ಡಿಕೆ ಶಿವಕುಮಾರ್, ನೀವು ಆಪ್ನಲ್ಲಿ ಮಾಹಿತಿ ಭರ್ತಿ ಮಾಡಿ ಎಂದ ಸಿಎಂ. ಹಾಸನದಲ್ಲಿ ಬೂಕರ್ ಪ್ರಶಸ್ತಿ ವಿಜೇತೆ ಮನೆಯಿಂದ ಎಸ್ಐಆರ್ಗೆ ಚಾಲನೆ. ಬಾನು ಮುಷ್ತಾಕ್ಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟ ಜಿಲ್ಲಾಧಿಕಾರಿ ಲತಾ ಕುಮಾರಿ. ಯಾರೂ ಗಾಬರಿ ಬೀಳುವ ಅಗತ್ಯ ಇಲ್ಲ ಎಂದ ಹಿರಿಯ ಸಾಹಿತಿ. ಸದಾನಂದ ಗೌಡ್ರದ್ದು ಎನ್ನಲಾದಂಥ ಆಡಿಯೋ ಹಲ್ಚಲ್. ಕಿಕ್ ಹಿಮ್ ಔಟ್ ಅನ್ನೋ ಹೇಳಿಕೆಗೆ ವಿಜಯೇಂದ್ರ ಬೇಸರ. ಹೈಕಮಾಂಡ್ ಗಮನಕ್ಕೆ ತರೋಕೆ ನಿರ್ಧಾರ. ವಿವಾಹಿತೆಯನ್ನ ಓಡಿಸಿಕೊಂಡು ಹೋದ ಯುವಕ. ರೊಚ್ಚಿಗೆದ್ದ ಮಹಿಳೆ ಕಡೆಯವರಿಂದ ಆತನ ಮನೆ ಧ್ವಂಸ. ಬೆಳಗಾವಿಯ ಬರಮ್ಯಾನಟ್ಟಿ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಜನರಿಂದ ಅಟ್ಟಹಾಸ. ನಾಡ ಬಾಂಬ್ ಸ್ಫೋಟದ ತನಿಖೆ. ನಾಗೇಂದ್ರನದ್ದು ಆತ್ಮಹತ್ಯೆಯ ಕೊಲೆಯ ಅನ್ನೋದೇ ಅನುಮಾನ. ರಮ್ಯಾ ಹೇಳಿಕೆಯಿಂದ ಹೆಚ್ಚಾಗ್ತಾ ಇದೆ ಡೌಟ್. ಕೆಆರ್ಪುರಂನಲ್ಲಿ ಟ್ರಿಪಲ್ ಮರ್ಡರ್. ಪುದುಚೇರಿಯಲ್ಲಿ ಕೊಲೆ ಮಾಡಿದ್ದ ಚಾಕು ನಾಶ. ಅಲ್ಲಿಗೆ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರು ಸಾಧ್ಯತೆ. ಎದುರು ಮನೆ ಹುಡುಗಿ ಜೊತೆ ಪತಿ ಲವ್ವಿ ಜವ್ವಿ. ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಹೆಂಡತಿಯ ಕೊಲೆ. ಬೀದರ್ನ ಧನ್ನೂರ ಠಾಣೆಯಲ್ಲಿ ಪ್ರಕರಣ ದಾಖಲು. 10 ಕೋಟಿಗೂ ಹೆಚ್ಚು ಹಣ ವಂಚಿಸಿದ ಆರೋಪ. ಶಹಾಪುರದ ಮಾತೋಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಆತ್ಮಹತ್ಯೆ. ನೇಣಿಗೆ ಶರಣಾದ ಬಸನಗೌಡ ಮರಕಲ್. ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ನಿರಂತರ ಮಳೆ. ತುಂಗಾ ನದಿಯ ನೀರಿನ ಪ್ರಮಾಣದಲ್ಲಿ ದಿಢೀರ್ ಏರಿಕೆ. ರೈತರ ಮೊಗದಲ್ಲಿ ಮೂಡಿದ ಸಂತಸ. ಭದ್ರೆಯ ಅಬ್ಬರಕ್ಕೆ ನದಿಯಲ್ಲಿ ಮುಳುಗಿದ ಜೆಸಿಬಿ. ದಿಢೀರ್ ನೀರು ಏರಿಕೆಯಾಗಿದ್ದರಿಂದ ದಡದಲ್ಲಿ ನಿಂತಿದ್ದ ಜೆಸಿಬಿ ಮುಳುಗಡೆ. ನದಿ ಪಾತ್ರದ ಜನರಿಗೆ ಮುನ್ನೆಚ್ಚರಿಕೆ. ಕೊಪ್ಪಳ ಜಿಲ್ಲೆಯಲ್ಲಿ ಬರದ ಛಾಯೆ. ಮಳೆಗಾಗಿ 101 ಬಿಂದಿಗೆಗಳಿಂದ ದೇವರಿಗೆ ಜಲಾಭಿಷೇಕ. ರೈತರಿಂದ ಮುಂದುವರೆದ ಹರಕೆ ಪೂಜೆ. ಬೆಂಗಳೂರಲ್ಲಿ ನೇಪಾಳಿಗರ ಪುಂಡಾಟ. ಫೋಟೋ ತೆಗೆಯುವ ವೇಳೆ ಅಡ್ಡ ಬಂದಿದ್ದಕ್ಕೆ ಕಿರಿಕ್. ವಿಧಾನಸೌಧ ಎದುರೇ ಫೈಟಿಂಗ್. 4 ಅರೆಸ್ಟ್. ಧಾರವಾಡ ರೈತರಿಗೆ ಮತ್ತೊಂದು ಸಂಕಷ್ಟ. ಪಂಚಗಂಗಾ ಎಂಬ ಈರುಳ್ಳಿ ಬೀಜದ ಕಂಪನಿಯಿಂದ ವಂಚನೆ. ನಕಲಿ ಬೀಜ ಮೊಳಕೆಯೊಡೆದು ಬಳಿಕ ಒಣಗ್ತಾ ಇರೋ ಈರುಳ್ಳಿ. ಕಂಪನಿ ಮೇಲೆ ಕ್ರಮಕ್ಕೆ ಆಗ್ರಹ. ಮೈಸೂರಿನಲ್ಲಿ ನಟ ಪ್ರಭುದೇವ ಸಂಚಾರ. ಮಹದೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ. ತಮ್ಮ ತೋಟದಲ್ಲಿ ನೆಲದ ಮೇಲೆ ಕುಳಿತು ಊಟ. ಭರದಿಂದ ಸಾಗ್ತಾ ಇದೆ ಟಾಕ್ಸಿಕ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸ. ನಾಯಕಿಯರ ಸ್ಪೆಷಲ್ ವಿಡಿಯೋ ಬಿಡುಗಡೆಗೆ ಚಿತ್ರತಂಡ ಸಜ್ಜು. ಶೀಘ್ರ ಅಭಿಮಾನಿಗಳಿಗೆ ಸಿಗಲಿದೆ ರಸದೌತಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.